ತುಂಬಾ ಒಳ್ಳೆಯದಾಗಿದೆ. ತುಂಬಾ ಧನ್ಯವಾದ ಸರ್. ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತರದ ಸ್ವಾಗತ. ಮುಕ್ತಿನಾಗ ಮೈಸೂರು ರಸ್ತೆಯ ರಾಮೋಹಳ್ಳಿ ಸಮೀಪದಲ್ಲಿ ಬರುವ ಪ್ರಸಿದ್ಧ ನಾಗದೇವರ ಕ್ಷೇತ್ರ. ಈ ದೇವಸ್ಥಾನವು ಭಕ್ತರ ನಂಬಿಕೆ, ಆಧ್ಯಾತ್ಮಿಕ ಶಾಂತಿ ಮತ್ತು ವಿಶಿಷ್ಟ ಶಿಲ್ಪಕಲೆಯ ಸಂಕೇತವಾಗಿದೆ. ಪ್ರಸಿದ್ಧವಾಗಿದೆ. ವಿಶೇಷವಾಗಿ ನಾಗದೋಷ ನಿವಾರಣೆಗೆ ಮತ್ತು ಸರ್ಪ ಸಂಸ್ಕಾರಕ್ಕಾಗಿ ಭಕ್ತರು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದ ಕೂಡಲೇ ನಿಮ್ಮ ಕಣ್ಮನ ಸೆಳೆಯುವುದು ಮೂಲ ನಾಗರ ದರ್ಶನ. 2 ಶತಮಾನಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ ಹಾಗೂ ಜುಂಜಪ್ಪನ ಬಯಲು ಎಂದು ಕರೆಯುತ್ತಿದ್ದಾರೆಂದು ಇಲ್ಲಿ ವಾಸಿಸುವ ಜನರು ಹೇಳುತ್ತಾರೆ. ಇಲ್ಲಿ ಬಹಳಷ್ಟು ಜನರು ನಾಗದೋಷ, ಸರ್ಪದೋಷ, ಕುಜದೋಷ ನಿವಾರಣೆಗೆ ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ. ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಸೇವೆಗಳು ಇಲ್ಲಿ ಬಹಳ ಪ್ರಸಿದ್ಧ. ಈ ಕ್ಷೇತ್ರವು ಬೆಳಗ್ಗೆ 7:30ರಿಂದ ಸಂಜೆ 7 ಗಂಟೆಯವರೆಗೆ ದರ್ಶನಕ್ಕೆ ಲಭ್ಯವಿರುತ್ತದೆ. ಕೆಲವೇ ಸಮಯದಲ್ಲಿ ಬೃಹತ್ ಶ್ರೀ ಶಕ್ತಿಧಾರ ಸುಬ್ರಹ್ಮಣ್ಯನ ದರ್ಶನ ಸಹ ನಿಮಗೆ ಲಭ್ಯವಾಗಲಿದೆ. ಇಲ್ಲಿನ ಪುರೋಹಿತ ವರ್ಗ, ದೇವಾಲಯದ ಸಿಬ್ಬಂದಿಗಳು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಗೌರಿ ಅಮ್ಮನವರ ತರಹ ಸೇವಾ ಮನೋಭಾವವುಳ್ಳವರಾಗಿದ್ದಾರೆ. ओम ब्रह्मयज्ञानंबकमं पुरस्तातिशैमतत्सुरुचो वेनावः सपुत्न्या पुमांसविष्टा सतश्चयो निमसतश्च विवाहः सामग्नी समेत ब्रह्मा विष्णु महेश्वर देवता आवाहयामि स्थापयामि पूजयामि नमस्ते करोमि नमो अस्तु सर्पेभ्यो ये च पृथिवी मनो अंतरिक्षे दिव्येभ्यः सर्वेभ्यो नमः एलोचने दिवो ये भासूर्यस्य नमे भावनस्पति गुम्रनो सप्ताय विद्महे महाभोगाय धीमहि तन्नो नागः प्रचोदयात् सांगाय सांगाय सर्वाधिकारमोदिताय क्षेत्राय उदये श्री मुक्तिनागर सुब्रह्मण्येश्वर स्वामी नमामयामि स्थापयामि पूजयामि दुर्विलम्बते करोमि ಒಂದು ಕೈಯಲ್ಲಿ ಮೊದಲಿಗೆ ರಾಹು ಗ್ರಹವನ್ನು ಪ್ರಾರ್ಥನೆ ಮಾಡಿ. ರಾಹು ಅರಿಷ್ಟೇ ಸಂಪ್ರಾಪ್ತೆ ರಾಹು ಜಾನ್ಯಕಾರೇನ ರಾಹು ಧ್ಯಾನಂ ರಕ್ಷಾಮಿ ಶಗಾನ ಪೀಡೋ ಪ್ರಶಾಂತೇ ಅರ್ಧಕಾಯಂ ಮಹಾವೇಗಂ ಚಂದ್ರಾದಿತ್ಯರ್ವರ್ಧನಂ ವಿನಿರ್ಯಾಗರ್ಭೋಗಂ ಪ್ರಣಮಾಮ್ಯಹಂ ಓಂ ರಾಹವೇ ನಮಃ ಓಂ ಜನ್ಮೇಕೇಯಾಯ ನಮಃ ಓಂ ಯಾನ್ ಚಿತ್ರಮಾಭವತಿ ಸದಾ ಭಸ್ಸಖಾ ಕಯಾ ಜ್ಯೇಷ್ಠಯಾ ವೃತಾ पितरं च प्रयत्स्वः ओम नमस्ते देवी निरुद्यामुन्दमाग्रेवासुविजत्यं दिनं जयतद्विज्ञानाय शोनमस्यास्मादेवक्षितमध्ये प्रमुक्तः राहुग्रहं प्रमाल्यामनन्दो धूम्राश्रुधूं नक्षत्र वजरतमसाकादिशोभितं दिव्यमेरं प्रदक्षिणे गुरुवाणं ग्रहमण्डले प्रतिष्ठितं साङ्गं सागरं समागरं सनाष्ट्रं सशक्ति सपत्ति सपुत्र सपौत्र सपरिवार समेतं सर्वालङ्कारमोहितं अजदेवताघव प्रत्यधिदेवता निरुत्याः सहित कालसर्पजां विहवनकर्मणे पूर्णप्रधानदेवता राहुग्रहमावाहयामि स्थापयामि पूजयामि निर्विलम्बते करोमि मत्तೊಂದು ಕೈಯಲ್ಲಿ ಕೇತುಗ್ರಹವನ್ನು ಪ್ರಾರ್ಥನೆ ಮಾಡಿ. ओम केतुर्वरिष्ठे संप्राप्ते केतुपूजाञ्चकारेण केतुध्यानं वर्षामि चक्षुपीडोपशान्ते पदाशपुष्पसङ्गायं तारकानावर्तकं रौद्रं रौद्रात्मकं घोरं केतुं प्रणमाम्यहम् ओम केतवे नमः ओम कालसर्प
वृद्धिरजायथा ॐ नमो देवानां पदवेकवेनां जगत्प्राणामेतो मृगाणां श्रेणो रुद्राणां गतिचर्दनानां गोमपवित्रमत्ते कलेवन्न ॐ सलितजगत्रजगतं तस्मै चक्रक्षत्रजित्रं योधा चन्द्रवरयं पुरवीरं बृहन्तं चन्द्रचन्द्रादिर्गणदेवत्वाय केतुग्रहं चित्रवर्णं चित्रमाल्यां वरदं चित्रगन्धामलेपनं चित्राश्वचित्रच्छत्रध्वजरथाकाशोभितं दिव्यमेरमप्रदक्षिणे गुणवानग्रहमण्डले प्रतिष्ठितं साङ्गं सायुधं समागमं सराष्ट्रं सशक्तिसभक्तिसपुत्रसबहुत्रसपरिवारसमेतं सर्वालङ्कारभूषितम् अधिदेवता ब्रह्म प्रत्यधिदेवता चित्रगुप्तसहिता कालसर्पजान्त्यहवन पूर्णप्रभादेवता केतुग्रहमावाहयामि स्थापयामि पूजयामि सर्वं ते करोमि। ಸರ್ ನಮಸ್ಕಾರ. ನೀವು ಈ ಕ್ಷೇತ್ರಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸುಮಾರು 5 ವರ್ಷದಿಂದ ಬರ್ತಾ ಇದ್ವಿ. ನಾವಿಲ್ಲಿ ಜಾಸ್ತಿ ಬಂದಿದ್ದು ಆರೋಗ್ಯಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ವಿ. ಅಮ್ಮ ಅವರು ಗೌರಿ ಅಮ್ಮ ಅವರು ತುಂಬಾ ಆರೋಗ್ಯಕ್ಕೆ ಒಳ್ಳೆ ಔಷಧಿಗಳನ್ನು ಕೊಟ್ಟು ನಮ್ಮ ಆರೋಗ್ಯನ ಒಳ್ಳೆ ಇದಕ್ಕೆ ಇದು ಮಾಡಿದ್ರು. ಹಾಗಾಗಿ ಅವಾಗಿಂದನೂ ನಾವು ಬರ್ತಾನೆ ಇದ್ವಿ. ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆ. ವ್ಯತ್ಯಾಸ ಕಂಡಿದ್ಯಾ? ಆರೋಗ್ಯದ ತುಂಬಾ ಬದಲಾವಣೆ, ಹಾ. ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗಿದೆ. ಬೇರೆ ಯಾವ ರೀತಿ ವ್ಯತ್ಯಾಸ ಆಗಿದೆ? ಅವಾಗ ಆರೋಗ್ಯ ತುಂಬಾ ಹದಗೆಡ್ತಾ ಇತ್ತು, ಎಲ್ಲ ಮಕ್ಕಳು ಆರೋಗ್ಯ ಇರ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಆರೋಗ್ಯವನ್ನು ಸುಧಾರಿಸಿದ್ರು. ಈಗ ಎಲ್ಲ ಆರಾಮಾಗಿದ್ದಾರೆ, ಎಲ್ಲ ಆರಾಮಾಗಿದೆ. ಏನ್ ಆರೋಗ್ಯ ಕೆಟ್ಟಿತ್ತು ನಿಮ್ಗೆ? ನಮ್ದು ಮಕ್ಕಳದು ಯಾವ ರೀತಿ ಆರೋಗ್ಯ ನಿಮ್ಗೆ ಕೆಟ್ಟಿತ್ತು? ಆರೋಗ್ಯ ಅಂದ್ರೆ ನಮ್ದು ಹೆಲ್ತ್ ಸ್ವಲ್ಪ ವಿಷಯ ಆಗಿತ್ತು, ಆರ್ಟಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅದಕ್ಕೆ ಬಂದು ಇದು ಮಾಡಿದಾಗ ಅಮ್ಮವ್ರು ಈಗ ನಾನು ಇದನ್ನ ಟ್ರೀಟ್ಮೆಂಟ್ ತಗೊಂತಾನೆ ಇದ್ದೀನಿ. ಆಮೇಲೆ ಮಕ್ಕಳದ್ದು ನಾನು ಇಲ್ಲೇ ತೋರಿಸಿದ್ರಿಂದ ಸುಧಾರಿಸಿದೆ. ಮೇಲಾಗಿ ಮಗಳಿಗೆ ಇಲ್ಲಿ ಬಂದ್ಮೇಲೆ ಈಗ ಮಗಳಿಗೆ ಮಗು ಆಯ್ತು. ಹಾಗಾಗಿ ಅವಾಗಿಂದ ನಾವು ಇಲ್ಲಿ ಬರಕ್ಕೆ ಶುರು ಮಾಡ್ತಾನೆ ಇದ್ವಿ. ಸರ್ ನಮಸ್ಕಾರ. ನಮಸ್ಕಾರ ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸರ್, ಇವರು ಇನ್ನೂ ಹೊಲ ಇತ್ತು, ಬರೀ ಒಂದು ನಾಗರದ್ದು ಇದಿತ್ತು ಅಷ್ಟೇ. ಇವ್ರ ಯಜಮಾನ್ರಿದ್ದಾಗ ಅವಾಗಿಂದ ನಾವು ಬಂದೋಗಿದ್ವು. ಆದ್ಮೇಲೆ ನಾನು ಒಂದು 5-6 ಸಲ ಇಲ್ಲಿ ಬಂದೋಗಿದೀವಿ ಅಷ್ಟೇ. ಆಮೇಲೆ ನಮ್ಮ ಶ್ರೀಮತಿ ಗೌರಿ ಅಮ್ಮ ಅವ್ರನ್ನ ಕೇಳ್ದೋ ಬಂದು ಹಿಂಗೆ ಮಾಡಿಸಿ ಅಂತ ಅಂದ್ರು. ನಮ್ಮ ಮಗಳದೊಂದು ಕಾರ್ಯ ಆಗ್ಬೇಕಾಗಿತ್ತು, ಅದಕ್ಕೆ ನೀವು ಈ ಸರ್ಪದೋಷ ಪರಿಹಾರ ಮಾಡಿ, ನಿಮ್ಗೆ ಸರ್ಪದೋಷ ಇದೆ ಅಂತ ಹೇಳಿ ಇದು ಮಾಡಿದ್ರು. ಅದರಿಂದ ನಾವು ಏರ್ಪಾಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಸರ್. ತುಂಬಾ ಧನ್ಯವಾದಗಳು. ಇಲ್ಲಿಗೆ ಸಮೀಪಿಸುತ್ತಿದ್ದಂತೆ ನಿಮ್ಮನ್ನು ಆಹ್ವಾನಿಸುವುದು ಈ ಕ್ಷೇತ್ರದ ಪ್ರವೇಶದ್ವಾರ. ಬೃಹತ್ ರಾಜಗೋಪುರವು ಕಣ್ಮನ ಸೆಳೆಯುತ್ತದೆ. ದ್ವಾರದ ಒಳ ಪ್ರವೇಶಿಸುತ್ತಿದ್ದಂತೆ ತಮ್ಮೆಲ್ಲರ ಭಕ್ತಿಭಾವ ಹೆಚ್ಚಿಸುವ ಸುಂದರ ಗರುಡಗಂಬ, ಹಾಗೇ ಒಳ ಪ್ರವೇಶಿಸುತ್ತಿದ್ದರೆ ನಿಮ್ಮ ಮನ ಸೂರೆಗೊಳ್ಳುವ ಸುಂದರ ಶಿಲ್ಪಕಲೆಯ ದೇವಾಲಯ. ಈ ಕ್ಷೇತ್ರದ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ 7 ಹೆಡೆಗಳಿಂದ ಕೂಡಿರುವ ಭವ್ಯ ನಾಗದೇವರ ವಿಗ್ರಹ. ಸುಮಾರು ಈ ಶಿಲೆಯು ಏಕಶಿಲೆಯಾಗಿದ್ದು, ಇದನ್ನು ಶಿಲ್ಪಿಯು ರೂಪುಗೊಳಿಸಲು 1 ವರ್ಷಗಳ ಕಾಲ ಸಮಯಾವಕಾಶವನ್ನು ತೆಗೆದುಕೊಂಡರೆಂದು ಹೇಳಲಾಗುತ್ತದೆ. ಸರಿಸುಮಾರು 16 ಅಡಿ ಎತ್ತರ ಮತ್ತು 36 ಟನ್ ತೂಕದ ಏಕಶಿಲಾ ನಾಗಮೂರ್ತಿಯನ್ನು ಕಾಂಚೀಪುರದಿಂದ ಬೆಂಗಳೂರಿಗೆ 32 ಚಕ್ರಗಳುಳ್ಳ ಲಾರಿಯಲ್ಲಿ ತರಲಾಯಿತು ಎಂದು ಹೇಳಲಾಗುತ್ತದೆ.
ॐ धाता परस्ताद्यमुदातः ಪೂಜೆಯ ವಿಧಿವಿಧಾನಗಳ ನಂತರ ಧರ್ಮದರ್ಶಿಗಳು ಭಕ್ತರೊಂದಿಗೆ ಮುಕ್ತವಾಗಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸಲಹೆ ನೀಡುತ್ತಾರೆ. ದೋಷ ನಿವಾರಣೆಗೆ ಸೂಕ್ತ ಪೂಜೆ ವಿಧಾನಗಳನ್ನು ತಿಳಿಯಪಡಿಸುತ್ತಾರೆ. ಮಾನಸಿಕವಾಗಿ ಧೈರ್ಯ ತುಂಬುತ್ತಾರೆ. ಈ ಪುಣ್ಯ ಕೆಲಸದಲ್ಲಿ ಸ್ವಾರ್ಥ ಮನೋಭಾವದಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಭಕ್ತರು ವಿಶೇಷವಾಗಿ ಮಂಗಳವಾರ, ಶನಿವಾರ, ಭಾನುವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರ ದರ್ಶನ ಪಡೆಯುತ್ತಾರೆ ಮತ್ತು ಉತ್ತಮವಾದಂತಹ ಸಲಹೆಯನ್ನು ಪಡೆದು ಧನ್ಯರಾಗುತ್ತಾರೆ. ಈ ಕ್ಷೇತ್ರದ ಮಹಿಮೆ ಬಹಳ ಅಪಾರ. ಬನ್ನಿ ಒಮ್ಮೆ ಈ ಕ್ಷೇತ್ರ ದರ್ಶನ ಮಾಡಿ. ಇಲ್ಲಿ ಪ್ರಸಾದ ವ್ಯವಸ್ಥೆ ಸಹ ಇದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೆಳಗಿನ ಪ್ರಸಾದ ಬೆಳಗ್ಗೆ 7:30ರಿಂದ 11 ಮಹಾಮಂಗಳಾರತಿಯ ನಂತರ ಊಟದ ವ್ಯವಸ್ಥೆಯು ಪ್ರಾರಂಭವಾಗುತ್ತದೆ. ಬನ್ನಿ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನೂ ಉತ್ತಮವಾದ ಕ್ಷೇತ್ರಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಕರಿಸಿ. ನಮಸ್ಕಾರಗಳು.